ನಮಸ್ಕಾರ. ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಋಷಭ ರಾಶಿಯಲ್ಲಿ ಬರುತ್ತೆ. ಓ ವ ವಿ ವು ವಾ ಅಂತ ಬಹಳ ವನಿತಾ, ವಿನುತಾ, ವಸಂತ, ವಿಮಲ್, ವಿಕ್ರಮ್ ಎಷ್ಟೋ ಹೆಸರುಗಳಿದೆ. ನಾನು ಹೇಳಿದ್ನಲ್ಲ, ನಕ್ಷತ್ರದ ಪ್ರಕಾರ ಹೆಸರಿಟ್ಟಿದ್ರೆ ಮಾತ್ರ ಈ ಗುಣಗಳು ನಿಮಗೆ ಅನುಗುಣವಾಗಿರುತ್ತೆ. ಇಲ್ಲಾಂದರೆ ನಕ್ಷತ್ರ ಬೇರೆ ಯಾವುದೇ ಸರ್ ಬೇರೆ ಏನೇ ಹೆಸರಿಟ್ಬಿಟ್ಟಿದ್ರೆ ಸರಿಯಾಗಿ ಬರಲ್ಲ. ರೋಹಿಣಿ ನಕ್ಷತ್ರ ಬಹಳ ವಿಶೇಷವಾದಂಥ ನಕ್ಷತ್ರ. ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಆಗ್ತಾನೆ, ಅತಿ ದೇವತೆ ಬ್ರಹ್ಮ ಆಗ್ತಾನೆ. ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ನೋಡೋಕ್ಕೆ ಸಣ್ಣಕ್ಕೆ ಇರ್ತಾರೆ, ಸಣ್ಣಕ್ಕೆ ಇರ್ತಾರೆ. ಕೆಲವೊಮ್ಮೆ ಅವರ ಜಾತಕದ ಪ್ರಕಾರ ದಪ್ಪಕ್ಕಿರುವಂಥ ಚಾನ್ಸಸ್ಸು ಕೂಡ ಇದೆ. ನೋಡ್ತಾ ಇದ್ದಂಗೆ ಒಂದು ಅಟ್ರಾಕ್ಷನ್ ಇರುತ್ತೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಚುರುಕಾಗಿ ಒಂಥರ ತಟಪಟ ಅಂತ ಓಡಾಡಿಕೊಂಡು ಇರೋವಂಥ ಮಕ್ಕಳು ಕೂಡ ರೋಹಿಣಿ ನಕ್ಷತ್ರದಲ್ಲಿ ಇರ್ತಾರೆ. ವಯಸ್ಸಾಗ್ತಾ ಕೂಡ ಆಗದೇ ಇರ್ತಾರೆ. ವಯಸ್ಸಾಗ್ತಾ ಕೂಡ ಚಟುವಟಿಕೆಗಳಲ್ಲಿ, ಓಡಾಡೋದ್ರಲ್ಲಿ, ಮಾತಾಡೋದ್ರಲ್ಲಿ ಎಲ್ಲದರಲ್ಲೂ ಒಂದು ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಭಾಳ ಅಟ್ರಾಕ್ಟಿವ್ ಆಗಿ ಸುಂದರವಾಗಿದ್ದರೂ ಕೂಡ ಸ್ವಲ್ಪ ಕೋಪಿಷ್ಟ್ರು, ಬೇಗ ಕೋಪ ಬರುವಂಥ ಚಾನ್ಸಸ್ ಇದೆ. ಒಂದು ಸ್ವಲ್ಪ ಮುಖದ ಮೇಲೆ ಏನಾದ್ರು ಬೈದ್ಬಿಡ್ತಾರೆ ಅಂತ ಯಾರು ಇದ್ದರೆ ಅವ್ರು ರೋಹಿಣಿ ನಕ್ಷತ್ರವಾಗಿರ್ತಾರೆ. ಕ್ಯಾರೆಕ್ಟರ್ ತೊಗೊಂಡ್ರೆ ಸ್ವಲ್ಪ ಒಳ್ಳೆ ಬುದ್ಧಿನೇ, ಎಲ್ಲರ ಹತ್ರ ಚೆನ್ನಾಗಿರಬೇಕು ಅನ್ನೋ ಆಸೆನೇ. ಆದರೆ ಮನಸ್ಸಲ್ಲಿ ಒಂದಿರುತ್ತೆ, ಬಾಯಲ್ಲಿ ಒಂದಿರುತ್ತೆ. ಮನಸ್ಸಲ್ಲಿ ಏನೋ ಅನ್ಕೋತಾರೆ ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಂತ, ಆದರೆ ಏನಾದ್ರು ಒಂದು ಮಾತು ಬೈದ್ಬಿಟ್ಟಿರ್ತಾರೆ. ಅವರ ತೀರ್ಮಾನ ಏನಾದ್ರು ತೊಗೊಂಡ್ರೆ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ನಾನು ಹಿಡ್ದಿದ್ದು ಮಲಕ್ಕೆ 3 ಕಾಲು ಅಂದರೆ ಮಲಕ್ಕೆ 4 ಕಾಲು ಇರುತ್ತೆ. ಇವರು 3 ಕಾಲು ಅಂದರೆ ಬೇರೆಯವರು ಒಪ್ಕೊಳ್ಳೋವರೆಗೂ ಬಿಡಲ್ಲ. ಆರ್ಗ್ಯುಮೆಂಟ್ ಕೂಡ ಸ್ವಲ್ಪ ಚೆನ್ನಾಗಿ ಮಾಡಿಬಿಡ್ತಾರೆ. ಆದರೆ ಕೆಲವು ವಿಚಾರಗಳು ಅವ್ರ ಹತ್ರ ಕಲಿಬೇಕಾಗಿರುತ್ತೆ. ಯಾಕಂದರೆ ಒಂದು ವಿಷಯನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಅದನ್ನು ಇನ್ನೊಬ್ಬರ ಹತ್ರ ಹೆಂಗೆ ಹೇಳೋದು, ಹೇಗೆ ಚಟುವಟಿಕೆಯಿಂದ ಇರೋದು, ಇದೆಲ್ಲ ಬಹಳ ಉತ್ತಮವಾದಂಥ ಗುಣವಾಗಿರುತ್ತೆ. ಸ್ವಲ್ಪ ಏನಾದ್ರು ಅಡ್ವೈಸ್ ಮಾಡೋಕ್ಕೋದ್ರೆ ಅಥವಾ ಏನಾದ್ರು ದೊಡ್ಡವರು ಅವ್ರಿಗೆ ಏನಾದ್ರು ಹೇಳೋಕ್ಕೋದ್ರೆ ಏನು ಕಿವಿಗೆ ಹಾಕ್ಕೊಳ್ಳಲ್ಲ. ಎಲ್ಲೋ ನೋಡ್ಕೊಂಡಿರ್ತಾರೆ, ಏನೋ ಮಾತಾಡ್ಕೊಂಡಿರ್ತಾರೆ. ಕೆಲವರಿಗೆ, ದೊಡ್ಡವರಿಗೆ, ಹಿರಿಯರಿಗೆ ಇದರಿಂದ ಕೋಪ ಬರುವಂತಹ ಸಾಧ್ಯತೆ ಕೂಡ ಇದೆ. ರೋಹಿಣಿ ನಕ್ಷತ್ರದವ್ರ ಮೇಲೆ ಕೋಪ ಬರೋ ಸಾಧ್ಯತೆ ಇದೆ. ಭಾಳ ಚೆನ್ನಾಗಿ ನ್ಯಾಕ್ ಇರುತ್ತೆ. ಒಬ್ಬರನ್ನ ಹೆಂಗೆ ಮಾತಾಡಿಸ್ಬೇಕು, ಹೆಂಗೆ ನಂಬಿಸ್ಬೇಕು, ತನ್ನ ಕೆಲಸನ ಹೆಂಗೆ ಮಾಡಿಸ್ಕೋಬೇಕು. ಚಿಕ್ಕ ಮಕ್ಕಳಾಗಿದ್ದರೆ ಅಪ್ಪ ಅಮ್ಮನ ಹತ್ರ, ಮಧ್ಯಮ ವಯಸ್ಸವರಾದರೆ ಮೇಷ್ಟ್ರ ಹತ್ರ, ಚಿಕ್ಕ ಮಕ್ಕಳಾದರೆ ಮೇಷ್ಟ್ರ ಹತ್ರ, ಮಧ್ಯಮ ವಯಸ್ಸಾದರೆ ಆಫೀಸಲ್ಲಿ, ಹೆಂಗೋ ಅವ್ರಿಗೆ ಏನು ಬೇಕೋ ಆ ಕೆಲಸನ ಸುಲಭವಾಗಿ ಸುಮುಖವಾಗಿ ಮಾತಾಡಿ ಮುಗಿಸ್ಕೊಳ್ಳುವಂತಹ ಸ್ವಭಾವ ಇರುತ್ತೆ. ಏನೇ ಆದರೂ ಬಿಟ್ಕೊಡ್ತೀನಿ ಪರವಾಗಿಲ್ಲ, ಆದರೆ ನನ್ನ ಮಾತು ನೀನು ಕೇಳಬೇಕು ಅನ್ನೋ ಒಂದು ಕಂಡೀಷನ್ ಆಗ್ತಾರೆ. ಅಂದರೆ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಇರ್ತಾರೆ. ಇವರು ಕೂಡ ಕೆಲವೊಮ್ಮೆ ನನ್ನ ಮಾತು ಕೇಳಿದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಇಲ್ಲಾಂದರೆ ನೀನು ಹೆಂಗೆ ಬದುಕ್ತೀಯ ನಾನು ನೋಡ್ತೀನಿ, ಆ ರೀತಿ ಕೆಲವರು ಹೇಳ್ಬಿಡ್ತಾರೆ. ಅದನ್ನು ಅವ್ರನ್ನ ಸ್ವಲ್ಪ ಸಮಾಧಾನವಾಗಿದ್ದಾಗ ಮಾತಾಡಿಸಿ ಸರಿಪಡಿಸ್ಕೋಬೇಕಾಗುತ್ತೆ. ಸತ್ಯನ ಒಪ್ಕೋತಾರೆ ಯಾವಾಗಲೂ. ಆದರೆ ಇವರಿಗೆ ಡಿಟೆಕ್ಟಿವ್ ಏಜೆನ್ಸಿ ಅಂತಾರಲ್ಲ, ಏನಾದ್ರು ಒಂದು ಯಾರು ತಪ್ಪು ಮಾಡಿದಾರಾ ಅಥವಾ ಕೆಟ್ಟದ್ದು ಮಾಡಿದಾರಾ ಅಥವಾ ಅವ್ರು ಹೆಂಗೆ ಏನು ಸ್ವಲ್ಪ ಇಂಟ್ಯೂಷನ್ನು, ನನಗೆ ಗೊತ್ತು, ಇದೆಲ್ಲ ಹೇಳುವಂಥ ಕೆಪಾಸಿಟಿ ಅವರಲ್ಲಿ ಚೆನ್ನಾಗಿರುತ್ತೆ. ದುಡ್ಡು ಕಾಸು ಖರ್ಚು ಮಾಡೋದ್ರಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಧಾರಾಳವಾಗಿ ಖರ್ಚು ಮಾಡ್ಕೋತಾರೆ. ಕೆಲವೊಮ್ಮೆ ಮಿಲ್ಟ್ರಿ ಸಿಸ್ಟಮ್ ಅಂತಾರಲ್ಲ, ಶೇರಿಂಗ್ ಮಾಡ್ಕೋಬೇಕು ಅಂತಾರಲ್ಲ, ಅದು ಕೂಡ ಇವರಿಂದನೇ ಪ್ರಾರಂಭ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಇವರಿಗೆ ನಿಯತ್ತಾಗಿ ಓದಬೇಕು, ನ್ಯಾಯವಾಗಿ ಓದಬೇಕು. ಸ್ವಲ್ಪ ಇಂಟ್ರೋವರ್ಟ್ ನೇಚರ್ ಇರೋದ್ರಿಂದ ಸೈನ್ಸಲ್ಲಿ ಓದೋದು, ಇಂಜಿನಿಯರಿಂಗ್ ಲೈನ್ಸ್ ಓದೋದು, ಕಂಪ್ಯೂಟರ್ ಲೈನ್ ಓದೋದು, ಮೊಕಲ್ವಾಸಿ ಕಂಪ್ಯೂಟರ್ ಲೈನ್ ಓದಿರ್ತಾರೆ. ರಿಸರ್ಚರ್ಸು, PhD ಓದಿರೋರು, ಅನಾಲಿಸಿಸ್ ಮಾಡೋರು, ಇವರೆಲ್ಲ ಕೂಡ ಭಾಳ ಇರ್ತಾರೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರು ಕೂಡ ವ್ಯಾಪಾರವನ್ನು ಕಡಾಖಂಡಿತವಾಗಿ ಮಾಡುವಂಥ ಗುಣ ಇರುತ್ತೆ. ಸುಮಾರು ಮ್ಯಾಥಮೆಟಿಕ್ಸ್ ಟೀಚರ್ಸು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ತಾನೇನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಅವರಲ್ಲಿರುತ್ತೆ. ಅದೇನಾದ್ರು ಕರೆಕ್ಟಾಗಿದ್ಬಿಟ್ರೆ ಅಂತೂ ಅವರಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗುವಂಥ ಯೋಗ ಇದೆ. ವ್ಯವಹಾರ ಮಾಡಬೇಕು ಅಂದರೆ ಅವರು ಅನ್ನ, ಆಹಾರ, ಶಾಲೆಗಳಿಡೋದು, ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡೋದು, ಹೋಟೆಲ್ ಇಡೋದು, ಇದೆಲ್ಲ ಕೂಡ ಅವ್ರಿಗೆ ಚೆನ್ನಾಗಿ ಆಗಿಬರುತ್ತೆ. 18ನೇ ವಯಸ್ಸಿಂದ 36ನೇ ವಯಸ್ಸುವರೆಗೂ ಸ್ವಲ್ಪ ಅವರಿಗೆ ಟ್ರಬಲ್ ಜಾಸ್ತಿ ಇರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀನಿ, ಇದು ಆಗಿಲ್ಲ, ಅದಾಗಿಲ್ಲ, ಈ ಎಕ್ಸಾಮ್ ಬರದೆ, ಆ ಎಕ್ಸಾಮ್ ಬರದೆ, ಇದು ಓದ್ಲಾ, ಅದು ಓದ್ಲಾ, ಇದೆಲ್ಲ ಟೆನ್ಷನ್ ಬರುತ್ತೆ. 35 ವಯಸ್ಸಿನ ನಂತರ ಭಾಳ ವಿಶೇಷವಾದಂತಹ ಸ್ಥಾನಮಾನವನ್ನು ಗಳಿಸುವಂತಹ ಯೋಗ ಇದೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗುತ್ತೆ. ಇವ್ರ ಹತ್ರ ಪಾರ್ಟ್ನರ್ ಆದರೆ ಕಡಾಖಂಡಿತವಾಗಿರ್ತಾರೆ, ಮೋಸ ಮಾಡಲ್ಲ. ಆದರೆ ಇವ್ರ ಮಾತನ್ನ ನಾವು ಕೇಳಿದ್ರೆ ಖಂಡಿತ ಮೇಲ್ ಬರುವಂತಹ ಯೋಗ ಇರುತ್ತೆ. ತಾನು ಸಂತೋಷವಾಗಿರ್ಬೇಕಂದ್ರೆ ಏನು ತ್ಯಾಗ ಬೇಕಾದ್ರೂ ಮಾಡ್ತಾರೆ.
ತನಗೇನಾದ್ರು ಬರಬೇಕು ಅಂದರೆ ಯಾವ ಲೆವೆಲ್ ಬೇಕಾದ್ರೂ ಹೋಗಿ ಕೆಲಸ ಮಾಡ್ತಾರೆ. ಕೆಲವೊಮ್ಮೆ ಕೆಲವರು ಜಾತಕ ರೀತಿಯಲ್ಲಿ ಸರಿ ಇಲ್ಲದೆ ಇದ್ದಾಗ ಗಂಡು ಹುಡುಗರು ಕೋರ್ಟು ಕಚೇರಿ ಪೊಲೀಸು ದುರಭ್ಯಾಸ ಇದೆಲ್ಲ ಕಲ್ತ್ಕೊಳ್ಳೋವಂಥ ಸಾಧ್ಯತೆ ಇದೆ. ಅದನ್ನು ತಪ್ಪಿಸಿದ್ರೆ ವಿಶೇಷವಾದ ಸ್ಥಾನಮಾನಗಳು ಬರುತ್ತೆ. ಮನೆ ವಿಚಾರ ಹೆಂಗಪ್ಪ ಅಂದರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಆದರೆ ತಾನು ಹೇಳಿದ್ದನ್ನು ಎಲ್ಲರೂ ಕೇಳಬೇಕು ಅನ್ನೋ ಒಂದು ಸ್ವಭಾವ ಅವರಲ್ಲಿರುತ್ತೆ. ತಾಯಿಗೆ ಭಾಳ ಅಟ್ಯಾಚ್ ಆಗಿರ್ತಾರೆ, ಸೋದರ ಮಾವನಿಗೆ ಭಾಳ ಅಟ್ಯಾಚ್ ಆಗಿರ್ತಾರೆ. ಈ ಏನಾದ್ರು ಒಂದು ಇಷ್ಟ ಆಗಲಿಲ್ಲ ಅಂದರೆ ಎತ್ತೆಸ್ತು ಮಾತಾಡ್ಬೋದು ಅಂತಾರಲ್ಲ, ಓಪನ್ನಾಗಿ ಮಾತಾಡ್ಬಿಡುವಂಥ ಗುಣ ಇರುತ್ತೆ. ಸೊ ಮದುವೆ ಆದಮೇಲೆ ಕೂಡ ನನ್ನ ಮನೇಲಿದ್ದಂಗೆ ನಿನ್ನ ಜೊತೆನೇ ಇರೋದು ಅಂತ ಹೆಂಡತಿ ಹತ್ರ ಏನಾದ್ರು ಹೇಳಿದ್ರೆ ಅದು ಖಂಡಿತ ತೊಂದರೆ ಒಳಪಡ್ತಾರೆ. ಅದಕ್ಕೆ ಜಾತಕ ನೋಡಿ ಇವ್ರಿಗೆ ಮದುವೆ ಮಾಡಬೇಕಾಗುತ್ತೆ. ಆರೋಗ್ಯದ ವಿಚಾರ ತಗೊಂಡಾಗ ರಕ್ತ ಸಂಬಂಧಪಟ್ಟಂಥದ್ದು, ಪಿತ್ತ ಜಾಂಡೀಸು, ಪಿತ್ತಕೋಶಕ್ಕೆ ಸಂಬಂಧಪಟ್ಟಂಥದ್ದು, ಗಾಲ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಕಿಡ್ನಿ ಸ್ಟೋನ್ಸ್ ಅಂತ ಹೇಳ್ತೀವಿ, ಬ್ಲಡ್ ಶುಗರು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಉಸಿರಾಟದ ತೊಂದರೆಗಳು ಇದೆಲ್ಲ ಬರುವಂಥ ಸಾಧ್ಯತೆ ಇದೆ. ENT ಕೇರ್, ಮೂಗು ಕಿವಿ ಗಂಟಲು ಖಂಡಿತ ಕೇರ್ ತೊಗೋಬೇಕಾಗುತ್ತೆ. ಈ ನಕ್ಷತ್ರದಲ್ಲಿ ಹುಟ್ಟಿದಂತಹ ಹೆಣ್ಣುಮಕ್ಳು ಹೇಗಿರ್ತಾರೆ ಅಂತಂದರೆ ನೋಡೋಕ್ಕೆ ಭಾಳ ಚೆನ್ನಾಗಿರ್ತಾರೆ, ಕಣ್ಣುಗಳು ಭಾಳ ಅಂದ ಚಂದವಾಗಿರುತ್ತೆ, ಒಂದು ಕಣ್ಣು ಮೇಲೆ ಎತ್ಕೊಂಡಂಗೆ ಒಂದು ಕಣ್ಣು ಕೆಳಗಿದ್ದಂಗೆ ಇರುತ್ತೆ, ಒಳ್ಳೆ ಮೀಡಿಯಮ್ ಹೈಟು, ಒಳ್ಳೆ ಗೋಧಿ ಬಣ್ಣ ಅಂತ ಏನು ಹೇಳ್ತಾರೆ. ಕೆಲವರು ನಕ್ಷತ್ರದ ಮೇಲೆ ಕುಜ ಏನಾದ್ರು ಲಗ್ನದಲ್ಲಿದ್ದರೆ ಬೆಳ್ಳಗಿರ್ತಾರೆ, ಬಟ್ ಅದರ್ವೈಸ್ ಗೋಧಿ ಬಣ್ಣ ಒಳ್ಳೆ ಆಕಾರ ಅಂತಾರಲ್ಲ ಆ ರೀತಿ ಇರುತ್ತೆ. ಒಳ್ಳೆ ಡ್ರೆಸ್ ಹಾಕ್ಕೋತಾರೆ, ಎಲ್ಲರಲ್ಲೂ ಒಳ್ಳೆ ಮರ್ಯಾದೆ ಪಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಕೆಲವೊಮ್ಮೆ ಮಧ್ಯಮ ವಯಸ್ಸಲ್ಲಿ ಭಾಳ ಶೋ ಅಂತಂತ ಹೇಳ್ತಾರಲ್ಲ, ಎಲ್ಲ ಅಂದರೆ ಶೋ ಅಂದರೆ ಕೆಟ್ಟವರು ಅಂತ ಅನ್ಕೋಬೇಡಿ, ಬಟ್ಟೆ ಬರೆಗೆ, ಸೆಂಟಿಗೆ, ಲಿಪ್ಸ್ಟಿಕ್ಗೆ, ಸ್ಟೈಲಿಗೆ ಭಾಳ ದುಡ್ಡು ಖರ್ಚು ಮಾಡುವಂತಹ ಗುಣ ಅವರಲ್ಲಿ ಇರುತ್ತೆ. ಪ್ರಾಕ್ಟಿಕಲಾಗಿ ಮಾತಾಡ್ತಾರೆ, ಹಂಗೆ ಸ್ಟೈಲ್ ಆಗಿದ್ರು ಕೂಡ ಪ್ರಾಕ್ಟಿಕಲ್, ಯಾಕೆ ನಾನು ಇರಬಾರ್ದ, ನಾನು ಹಾಕೋಬಾರ್ದ ಅಂತ ಕೇಳುವಂತಹ ಗುಣ ಇರುತ್ತೆ. ಕೆಲವೊಮ್ಮೆ ಅವ್ರನ್ನ ಕೆದಕ್ಬಿಟ್ರೆ ಭಾಳ ಕೋಪ ಬಂದು ಎಲ್ಲರನ್ನೂ ಕೂಡ ಒಂದು ಕಡೆಯಿಂದ ಬೈದ್ಬಿಡುವಂಥ ಸ್ವಭಾವ ಇರುತ್ತೆ. ಆದ್ದರಿಂದ ರೋಹಿಣಿ ನಕ್ಷತ್ರದವ್ರ ಹತ್ರ ಮಾತಾಡಿದಾಗ ಸ್ವಲ್ಪ ಅವ್ರ ಸ್ವಭಾವನ ತಿಳ್ಕೊಂಡು ಮಾತಾಡೋದು ಉತ್ತಮವಾಗಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಭಾಳ ರಿಸರ್ಚ್ ಓರಿಯೆಂಟೆಡ್ ಮೈಂಡು, ಟೀಚರ್ಸು, HR ಪರ್ಸನ್ಸು, ಒಂಥರ ತಾನು ಕಲಿತು ಇನ್ನೊಬ್ರಿಗೂ ಕಲಿಸ್ಕೊಡುವಂತಹ ಯೋಗ, ಇಂಜಿನಿಯರ್ಸು, ಸಾಫ್ಟ್ವೇರ್ ಇಂಜಿನಿಯರ್ಸು ಇವರೆಲ್ಲ ಭಾಳ ಜನ ಇರ್ತಾರೆ. ಸಾಮಾನ್ಯವಾಗಿ ಸ್ವಲ್ಪ ಇಂಟ್ರೋವರ್ಟ್ ನೇಚರ್ ಅಂತ ಹೇಳ್ತೀವಿ, ಒಳ ಮನಸ್ಸಲ್ಲೇ ಇರೋರು, ಹೊರಗಡೆ ಪ್ರಪಂಚನ ಹೆಚ್ಚಿಗೆ ತಿಳ್ಕೊಳ್ದೇ ಇರೋರಾಗಿರ್ತಾರೆ. ಅದನ್ನು ಅಟ್ಲೀಸ್ಟ್ ಮದುವೆ ಬರೋ ವಯಸ್ಸಲ್ಲಿ ಸ್ವಲ್ಪ ಓಡಾಡಿ ತಿಳ್ಕೊಂಡ್ರೆ ಉತ್ತಮವಾಗಿರುತ್ತೆ. ಭಾಳ ಹೆಣ್ಮಕ್ಳಿಗೆ ವಿದೇಶಕ್ಕೆ ಹೋಗಿ ಓದುವಂತಹ ಯೋಗ ಕೂಡ ಬರುತ್ತೆ. ಫ್ಯಾಮಿಲಿ ಲೈಫು ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ಮಕ್ಕಳಿರ್ತಾರೆ, ಗಂಡ ಹೆಂಡತಿ ಮಧ್ಯೆ ಅಭಿಪ್ರಾಯ ಭೇದಗಳು ಬರೋಲ್ಲ. ಸರಿಯಾದ ಜೋಡಿ ಸಿಕ್ಬಿಟ್ರೆ ಅಂತೂ ಇವರ ಮೈನಸ್ ಪಾಯಿಂಟ್ಸ್ ಏನಿರುತ್ತೆ ಅದೆಲ್ಲ ಕೂಡ ಸರಿಪಡಿಸ್ಕೊಳ್ಳೋಂತಹ ಒಂದು ಯೋಗ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಜನರಲ್ಲಾಗಿ ಕೈಕಾಲು ನೋವು ಬರುವಂತಹ ಸಾಧ್ಯತೆ ಇವರಿಗೆ ಹೆಚ್ಚಿರುತ್ತೆ. ತಲೆನೋವು ಬಂದು ಚಿಕ್ಕ ವಯಸ್ಸಲ್ಲೇ ಗ್ಲಾಸ್ ಹಾಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕತ್ತಿನ ವಿಚಾರದಲ್ಲಿ ಸ್ವಲ್ಪ ಉಳ್ಕೊಂತು ಅದೆಲ್ಲ ಬರುವ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಎಕ್ಸಸೈಸು, ವಾಕಿಂಗ್ ಮಾಡೋದು ಉತ್ತಮವಾಗಿರುತ್ತೆ. ಒಂದ್ಸಲ ಕೋಪ ತಾಪ ಇದನ್ನೆಲ್ಲ ಬಿಟ್ಟು ಜಗಳ ಆಡುವ ಸ್ವಭಾವವನ್ನು ಬಿಟ್ಟರೆ ಆರೋಗ್ಯ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಈ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ 4 ಪಾದದವರು ಹೇಗಿರ್ತಾರೆ ಅಂತ ನೋಡಿದ್ರೆ, ಸಾಮಾನ್ಯವಾಗಿ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಭಾಳ ಪ್ಲೆಸೆಂಟ್ ಮ್ಯಾನರ್ಸ್ ಅಂತೀವಿ, ಸ್ವಭಾವ ಭಾಳ ಚೆನ್ನಾಗಿರುತ್ತೆ, ನೋಡೋಕ್ಕೆ ಭಾಳ ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ದುಡ್ಡು ಕಾಸು ಸಂಪಾದನೆ ಮಾಡ್ತಾರೆ, ಕೃಷಿಯಲ್ಲಿ ಭಾಳ ಆಸಕ್ತಿ ಇರುತ್ತೆ, ಸ್ವಲ್ಪ ಕಿವಿ ಮಂದವಾಗಿರುತ್ತೆ, ಅಣ್ಣ ತಮ್ಮ ಅಕ್ಕ ತಂಗಿಯರ ಹತ್ರ ಭಾಳ ಚೆನ್ನಾಗಿರ್ತಾರೆ, ಸ್ವಲ್ಪ ಖುಷಿಯಾಗಿರ್ತಕ್ಕಂಥ ಕ್ಯಾರೆಕ್ಟರ್ಸು. ರೋಹಿಣಿ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿದವರು ಭಾಳ ಸಂಗೀತ, ನಾಟ್ಯ, ನಾಟಕ, ಸಿನಿಮಾದಲ್ಲಿ ಭಾಳ ಇಂಟ್ರೆಸ್ಟ್ ತೊಗೊಳ್ತಾರೆ. ಒಂಥರ ಜನಕ್ಕೆ ಸೇವೆ ಮಾಡಿ ಸಂಪಾದನೆ ಮಾಡೋದು, ಸ್ಕೂಲ್ ನಡೆಸೋದು, ಲಾಡ್ಜ್ ನಡೆಸೋದು, ಹೋಟ್ಲ್ ನಡೆಸೋದು, ಟ್ರಾವೆಲ್ಸ್ ನಡೆಸೋದು ಇದೆಲ್ಲ ಕೂಡ ಮಾಡ್ತಾರೆ. ಕೆಲವರಿಗೆ ವಿದ್ಯಾಭ್ಯಾಸ ಅಡೆತಡೆ ಆಗುವಂತಹ ಸಾಧ್ಯತೆ ಇದೆ. ಮನೆ ಬಾಡಿಗೆ ಮನೆಯಲ್ಲಿರೋರು ಒಂದೇ ಕಡೆ ಇರಲ್ಲ, ಬೇರೆ ಬೇರೆ ಮನೆಗೆ ಆವಾಗ ಹೋಗಬೇಕಾಗುತ್ತೆ. ಸ್ವಲ್ಪ ಸ್ಪೆಕ್ಯುಲೇಟಿವ್ ಟೆಂಡೆನ್ಸಿ ಅಂತ ಹೇಳ್ತೀವಿ, ಅಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಸಂಶಯ ಪಡೋದು ಎಲ್ಲದ್ರ ಮೇಲೂ ಆ ಥರ ಒಂದು ಗುಣ ಇರುತ್ತೆ. ಗಂಡಸರಿಗೆ ಒಳ್ಳೆ ವಿದ್ಯಾವಂತವಾದಂಥ ಮಕ್ಕಳು, ಒಳ್ಳೆ ಸತ್ಪುತ್ರರು ಹುಟ್ಟುವಂತಹ ಸಾಧ್ಯತೆ ಇದೆ. ರೋಹಿಣಿ ನಕ್ಷತ್ರ 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಒಳ್ಳೆ ಸ್ನೇಹಿತರು ಇರ್ತಾರೆ, ಒಳ್ಳೆ ಕೆಲಸ ಸೇರ್ಕೋತಾರೆ, ಭಾಳ ಚೆನ್ನಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಮೈಂಡ್ ಸ್ಟೇಬಲ್ ಆಗಿರುತ್ತೆ, ಸ್ವಲ್ಪ ಮಾತುಕತೆ ಕಮ್ಮಿ ಇರುತ್ತೆ, ಕಣ್ಣಿನ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ. ಎಲ್ಲರೂ ದುಡ್ಡು ಕಾಸು ಕೊಟ್ಬಿಟ್ಟು
ವಾಪಸ್ ಬರಲಿಲ್ಲ ಅಂದರೆ ಹೊರಗಡೆ ಹೇಳ್ಕೊಳ್ಳೋದೇ ಇಲ್ಲ. ಅದರಿಂದ ಕೊಡಲು ಬೇಡಿ, ಇನ್ನೊಂದು ಸಲ ಹೇಳ್ಕೊಂಡು ಅದನ್ನು ವಸೂಲು ಮಾಡೋದಕ್ಕೆ ಪ್ರಯತ್ನ ಕೂಡ ಮಾಡಿ. ರೋಹಿಣಿ ನಕ್ಷತ್ರ 4ನೇ ಪಾದದವರು ಸುಲಭವಾಗಿ ದುಡ್ಡನ್ನು ಸಂಪಾದನೆ ಮಾಡುವ ಯೋಗ ಇದೆ. ರಿಯಲ್ ಎಸ್ಟೇಟಲ್ಲಿ ಭಾಳ ಬೇಗ ಸಂಪಾದನೆ ಮಾಡುವಂಥ ಯೋಗ ಇದೆ. ಚಿನ್ನ ಬೆಳ್ಳಿ ವ್ಯಾಪಾರಿಗಳು ಕೂಡ ಭಾಳ ಜನ ಇದ್ದಾರೆ. ವಸ್ತುಗಳನ್ನು ಅಂದರೆ ಬಿಲ್ಡಿಂಗ್ ಕಟ್ಟುವ ವಸ್ತುಗಳನ್ನು ಮಾರಿ ದುಡ್ಡು ಮಾಡೋರು ಇರ್ತಾರೆ. ವೆಹಿಕಲ್ಸ್ ಭಾಳ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಹೊಟ್ಟೆ ಸಂಬಂಧಪಟ್ಟಂತಹ ತೊಂದರೆಗಳು ಚಿಕ್ಕ ವಯಸ್ಸಲ್ಲೇ ಬರುವಂಥ ಸಾಧ್ಯತೆ ಇದೆ. ಕೈಕಾಲು ನೋವನ್ನೆಲ್ಲ ಸರಿಯಾಗಿ ಪರಿಗಣಿಸ್ಕೊಂಡು ಟೈಮ್ ಎಕ್ಸಸೈಸ್ ಮಾಡಿ, ಸರಿಯಾಗಿ ಊಟ ಮಾಡಿ, ತಮ್ಮ ಕೋಪ ತಾಪಗಳನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ರೋಹಿಣಿ ನಕ್ಷತ್ರ ಸೂಪರ್ ನಕ್ಷತ್ರ.